ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಒಂದು ವಾರ ಆಯ್ತು ಪರ್ಚೇಸ್ ಮಾಡಿರುವಂಥ ಗಿಂಬಲ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಸ್ಕ್ಯಾನರ್ ಒಂದು ಕೊಟ್ಟಿದ್ದಾರೆ, ಅದು ಓಪನ್ ಮಾಡ್ಕೊಂಡಿರ್ತೀನಿ. ಡ್ಯೂರಬಿಲಿಟಿ ಸ್ಟ್ರೆಂತ್ ಎಲ್ಲ ಚೆನ್ನಾಗೇ ಇದೆ. 2 ಕಲರಲ್ಲಿ ಅವೈಲೇಬಲ್ ಇರುತ್ತೆ, ಒಂದು ಬ್ಲ್ಯಾಕ್ ಮತ್ತು ವೈಟ್. ಮೈಕ್ ಇನ್ಕ್ಲೂಡೆಡ್ ಆಗಿ ಕೊಡ್ತಿದ್ದಾರೆ. ವೈಟ್ ಇಂದ್ರಲ್ಲಿ ಮೈಕ್ ಇನ್ಕ್ಲೂಡೆಡ್ ಇಲ್ಲ. ಸೊ 1 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ನು, 2 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ನು, ಮತ್ತು 3 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ ಅಂತ ಹೇಳಿ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ DJI MIMO ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡಿಕೊಂಡ್ರೆ ಇದು ಫಸ್ಟ್ ಟೈಮ್ ಈ ಫೋನಲ್ಲಿ ಮಾಡ್ತಿರೋದು. ಸೊ ಕ್ಯಾಮ್ರಾ ಯಾವ ಕಡೆಗಿದೆಯೋ ಆ ಜಾಗದಲ್ಲಿ ಕ್ಯಾಮ್ರಾ ಇರೋ ಥರ ಇದನ್ನು ಬ್ಯಾಕ್ ಲ್ಯಾಚ್ ಮಾಡಬೇಕಾಗತ್ತೆ. ಸೊ ವ್ಲಾಗ್ ಏನಾದರೂ ಮಾಡ್ತಿತ್ತು ಅಂದರೆ ವಿಲಾಗ್ ಮಾಡಬೇಕಾದ್ರೆ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕವರ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಫೀಚರ್ ಹೆಲ್ಪ್ ಆಗ್ತದೆ. ಸೊ ಫೋಕಸ್ ಆಗಿದೆ ಈಗ. ನಾನು ನೋಡಿ ಇವಾಗ ಏನು ಝೂಮ್ ಗೇಮ್ ಏನು ಮಾಡೋದಿಲ್ಲ. ಫೋನ್ನ ಟಿಲ್ಟ್ ಮಾಡ್ತಿದ್ರೆ ಗಿಂಬಲ್ ನಾನು ಮೂವ್ ಮಾಡ್ತಿದ್ರು ಅದೇ ಸಬ್ಜೆಕ್ಟ್ಗೆ ಫೋಕಸ್ಡ್ ಆಗಿ ಒಳ್ಳೆ ಗಿಂಬಲ್, ಹ್ಯಾಂಡಿಯಾಗಿದೆ. ಪ್ರೈಸಿಗೆ ಟೋಟಲಿ ವರ್ತ್ ಅಂತ ನಮ್ಗೆ ಅನ್ನಿಸ್ತಿದೆ. ಲಾಸ್ಟ್ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಚಿಕ್ಕ ವ್ಲಾಗ್ ಮಾಡ್ಬೇಕಂತಂದ್ರೂ ಗಿಂಬಲ್ ಕೈಗೆ ಎತ್ಕೊತಾ ಇದ್ದೀವಿ. ಅಂದರೆ ಇದರ ಪ್ರೈಸ್ ಎಷ್ಟು ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ. ಎಲ್ರಿಗೂ ನಮಸ್ತೆ. ಇವತ್ತು DJI Osmo Mobile 7 ನಾವು ಪರ್ಚೇಸ್ ಮಾಡಿರುವಂಥ ರೀಸೆಂಟ್ ಗಿಂಬಲ್. ಇದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಒಂದು ವಾರ ಆಯಿತು ಪರ್ಚೇಸ್ ಮಾಡಿರುವಂಥ ಗಿಂಬಲ್ ಅಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ DJI Osmo Mobile 7 ಅನ್ಬಾಕ್ಸಿಂಗ್. ಆ್ಯಕ್ಚುಲಿ ಒಂದು ವಾರ ಆಯಿತು ನಾವು ಪರ್ಚೇಸ್ ಮಾಡಿ, ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ. ಏನೇನಿದೆ ಅಂತ ನೋಡೋಣ ಬನ್ನಿ. ಬಾಕ್ಸ್ ಮೇಲೆ 10,990 rupees ಅಂತ ಹೇಳಿ ಹಾಕಿದ್ದಾರೆ. ಬಟ್ ಆ್ಯಕ್ಚುಯಲ್ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು ವಿಡಿಯೋ ಎಂಡಲ್ಲೇ ಮೆನ್ಷನ್ ಮಾಡ್ತೀವಿ. ಸೊ ಬಾಕ್ಸ್ ಒಳಗಡೆ ಹೋಯಿತು ಅಂತಂದರೆ ಸೊ ಈ ಥರದೊಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಗಿಂಬಲ್ ಮ್ಯಾನ್ಯಲಲ್ಲೇ ಸ್ಕ್ಯಾನರ್ ಒಂದು ಕೊಟ್ಟಿದ್ದಾರೆ, ಅದು ಓಪನ್ ಮಾಡ್ಕೊಂಡಿರ್ತೀನಿ. ಸೊ ಈ ಒಂದು ಚಿಕ್ಕ ಬಾಕ್ಸಲ್ಲಿ ಒಂದು ಕೇಬಲ್ ಕೊಟ್ಟಿದ್ದಾರೆ, ಸಿ-ಪಿನ್ ಟು ಸಿ-ಪಿನ್ ಕೇಬಲ್ ಕೊಟ್ಟಿದ್ದಾರೆ. ಮತ್ತು DJI ಅಂತ ಎಂಗ್ರೇವ್ ಆಗಿರೋಂಥ ಮ್ಯಾಗ್ನೆಟಿಕ್ ಪೋಲ್ ಕೊಟ್ಟಿದ್ದಾರೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ. ಡ್ಯೂರಬಿಲಿಟಿ ಸ್ಟ್ರೆಂತ್ ಎಲ್ಲ ಚೆನ್ನಾಗೇ ಇದೆ. ಸೊ ಡೇಟಾ ಕೇಬಲ್ ಈಗ ಬೇಡ. ಸೊ ಪೌಚನ್ನು ತೆಗಿಯೋಣ. ಸೊ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ. 2 ಕಲರಲ್ಲಿ ಅವೈಲೇಬಲ್ ಇರುತ್ತೆ, ಒಂದು ಬ್ಲ್ಯಾಕ್ ಮತ್ತು ವೈಟ್. ಬ್ಲ್ಯಾಕ್ ಇಂದು ಇನ್ನೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ, ಯಾಕೆಂದ್ರೆ ಅದರಲ್ಲಿ ಮೈಕ್ ಇನ್ಕ್ಲೂಡೆಡ್ ಆಗಿ ಕೊಡ್ತಿದ್ದಾರೆ. ವೈಟ್ ಇಂದ್ರಲ್ಲಿ ಮೈಕ್ ಇನ್ಕ್ಲೂಡೆಡ್ ಇಲ್ಲ. ಈ ರೀತಿ ಓಪನ್ ಮಾಡಿದ್ರೆ ಗಿಂಬಲ್ ಆನ್ ಆಗುತ್ತೆ. ಆನ್ ಆಗಿ ಪೊಸಿಷನ್ ಬಂದು ಕೂತ್ಕೊಳ್ಳುತ್ತೆ. ಇನ್ನು ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಬಟನ್ನ ಒಂದು ವಿಡಿಯೋ ರೆಕಾರ್ಡಿಂಗ್, ಸ್ಟಾಪಿಂಗ್ ಒಂದು ಬಟನ್ ಕೊಟ್ಟಿದ್ದಾರೆ. ಒಂದು ಓರಿಯೆಂಟೇಷನ್ ಚೇಂಜ್ ಮಾಡ್ಕೊಳ್ಳೋದು, ಪೋರ್ಟ್ರೇಟಿಂದ ಲ್ಯಾಂಡ್ಸ್ಕೇಪಿಂದ ಪೋರ್ಟ್ರೇಟಿಗೆ ಚೇಂಜ್ ಮಾಡ್ಕೊಳ್ಳೋದು. ಇನ್ನೊಂದು ಜಾಯ್ಸ್ಟಿಕ್ ಟು ಟರ್ನ್ ದ ಫೋನ್ ಲೆಫ್ಟ್, ರೈಟ್, ಅಪ್, ಡೌನ್. ಈ ಕಡೆ ಝೂಮ್ ಆಪ್ಷನ್ ಇದೆ. ಅಂದರೆ DJI ಅಫಿಷಿಯಲ್ ಆ್ಯಪ್ ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಝೂಮ್ ಆ್ಯಪ್ ಓಪನ್ ಆಗುತ್ತೆ, ಡಿಫಾಲ್ಟ್ ಕ್ಯಾಮ್ರಾದಲ್ಲಿ ಬರೋದಿಲ್ಲ. ಮತ್ತು ಹಿಂದ್ಗಡೆ ಆ್ಯಕ್ಷನ್ ಬಟನ್ ಒಂದಿದೆ. ಸೊ 1 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ನು, 2 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ನು, ಮತ್ತು 3 ಸರಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ ಅಂತ ಹೇಳಿ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಏನೇನು ಅಂತ ಹೇಳಿ ಮೊಬೈಲ್ ಡಿವೈಸ್ನ ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮತ್ತು ವಾಪಸ್ ನಾವು ಇದನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ ದಟ್ ವಿ ಹ್ಯಾವ್ ಟು ಡೂ ಇಸ್ M ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ನಿಮಗದು ಆಫ್ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಆಫ್ ಪೊಸಿಷನ್ಗೆ ಬಂದು ನಿಂತಿರೋದನ್ನ ಫೋಲ್ಡ್ ಮಾಡಿದ್ರೆ ನೀಟಾಗಿ ಇಲ್ಲಿ ಲ್ಯಾಚ್ ಲಾಕ್ ಆಗೋದಕ್ಕೆ ಒಂದು ಜಾಗ ಇದೆ, ಅಲ್ಲೋಗಿ ಲಾಕ್ ಆಗಿ ಕೂತ್ಕೊಳ್ಳುತ್ತೆ. ಇನ್ನು ಇದನ್ನು ಬಿಟ್ಟು ಕೆಳಗಡೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಬೈ ಡಿಫಾಲ್ಟ್ ಆಗಿ. ಇದು ಎಡ್ಜ್ಗಳಲ್ಲಿ ರಬ್ಬರ್ ಕೊಟ್ಟಿರೋದ್ರಿಂದ ಸೊ ಸ್ಟಡಿಯಾಗಿ ನಿಂತ್ಕೊಳ್ಳುತ್ತೆ. ನನ್ನ ಫೋನ್ ಏನಿದೆ, ಫೋನ್ ಹಾಕಿದ್ಮೇಲೂ ಇದು ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ. ತೂಕ ಆಗಿದೆ ಅನ್ನೋ ಥರ ಏನೂ ಇಲ್ಲ. ನಾವು ಕೈಯಲ್ಲಿ ಇಟ್ಕೊಂಡಿದ್ದಾಗ ಎಷ್ಟು ಗಟ್ಟಿಗೆ ಇಟ್ಟಿರ್ತೀವೋ ಅಷ್ಟು ಗಟ್ಟಿಗೆ ಇದು ನಿಂತ್ಕೊಳ್ಳುತ್ತೆ. ನೆಕ್ಸ್ಟು ಇಲ್ಲಿ ಕೆಳಗಡೆ ನೀವು ಇನ್ ಕೇಸ್ ಟ್ರೈಪಾಡ್ ಯಾವುದಾದ್ರೂ ಬೇರೆ ಟ್ರೈಪಾಡ್ ಮೇಲೆ ಮೌಂಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೌಂಟ್ ಮಾಡ್ಕೊಳ್ಳೋಕ್ಕೆ ಥ್ರೆಡಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ಈ ರೀತಿ ಒಳಗೆ ಪುಷ್ ಮಾಡಿ ಪ್ರೆಸ್ ಮಾಡಿದ್ರೆ ಒಳಗೆ ಕ್ಲೋಸ್ ಆಗುತ್ತೆ. ಪವರ್ ಬಟನ್ ಒತ್ತಿಟ್ಕೊತೀನಿ, ಆಫ್ ಪೊಸಿಷನ್ ಹೋಗುತ್ತೆ, ನಿಂತ್ಕೊಳ್ಳುತ್ತೆ. ಇನ್ ಕೇಸ್ ಇದನ್ನು ಸ್ವಲ್ಪ ಮೂವ್ ಮಾಡಿದ್ರೂ ಆನ್ ಆಗುತ್ತೆ. ಈಗ ಫೋನ್ಗೆ ಇದನ್ನು ಮೌಂಟ್ ಮಾಡ್ಕೊಳ್ಳೋಕ್ಕೆ DJI ಅವರಿಂದ ಬಂದಿರೋ ಫೋರಮಲ್ಲೇ ಒಂದು ಆ್ಯಪ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ QR ಕೋಡ್ ಕೊಟ್ಟಿರ್ತಾರೆ.
ಸ್ಕ್ಯಾನ್ ಮಾಡಿ ಇನ್ಸ್ಟಾಲ್ ಮಾಡಿರೋ ಆ್ಯಪ್ ಈ ಫೋನಲ್ಲಿದೆ ಈಗ. ಸೊ DJI MIMO ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನು ಓಪನ್ ಮಾಡಿಕೊಂಡ್ರೆ ಇದು ಫಸ್ಟ್ ಟೈಮ್ ಈ ಫೋನಲ್ಲಿ ಮಾಡ್ತಿರೋದು. ಸೊ ಪೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಆಲ್ರೆಡಿ ಇಲ್ಲೇ ಒಂದು ಮ್ಯಾನ್ಯಲ್ ಥರ ಬರುತ್ತೆ ನಿಮಗೆ, ಸರ್ಚಿಂಗ್ ಡಿವೈಸ್. ಸೊ ಕನೆಕ್ಟ್ ಅಂತ ಕೊಟ್ಟಿದ ತಕ್ಷಣ OM7 ಅಂತ ಹೇಳಿ ಕನೆಕ್ಟಿಂಗ್ ಅಂತ ಬರ್ತದೆ. ಇನ್ ದ ಮೀನ್ ವೈಲ್ ಇದನ್ನು ನೋಡ್ಕೊಳ್ಳೋಣ. ಇಲ್ಲಿ ಕ್ಯಾಮ್ರಾ ಬಟನ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಯಾವ ಕಡೆಗಿದೆಯೋ ಆ ಜಾಗದಲ್ಲಿ ಕ್ಯಾಮ್ರಾ ಇರೋ ಥರ ಇದನ್ನು ಬ್ಯಾಕ್ ಲ್ಯಾಚ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಕುತ್ಕೊಳ್ಳುತ್ತೆ. ಸೊ ಮ್ಯಾಗ್ನೆಟಿಕ್ ಗಟ್ಟಿಗೆ ಹಿಡಿಯುತ್ತಾ ಅಂತ ಏನಿಲ್ಲ, ಇಟ್ ಹೋಲ್ಡ್ಸ್ ದ ಫೋನ್ ವೆರಿ ಗುಡ್. ಸೊ ಮತ್ತೆ ಸರ್ಚಿಂಗ್ ಕೊಡ್ತೀನಿ. ಇದಕ್ಕೆ ಲ್ಯಾಚ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಮ್ಯಾಗ್ನೆಟ್ ಅಂಟ್ಕೊಳ್ಳುತ್ತೆ ಅಷ್ಟೇ. ಅಂಟ್ಕೊಂಡ ನಂತರ ನೋಡಿ ನೋ ಡಿವೈಸ್ ಫೌಂಡ್ ಅಂತ ಬರ್ತಿದೆ. ಇಲ್ಲಿ ಈಗ ನೀವು ನೋಡ್ಬೋದು OM7 ಹರ್ಷ್ ಅಂತ ಹೇಳಿ ಬರ್ತಿದೆ. ಸೊ ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಪೇರಿಂಗ್ ರಿಕ್ವೆಸ್ಟ್ ಪೇರ್ ಅಂತ ಕೊಟ್ಟರೆ ಕ್ಯಾಮ್ರಾ ಆಕ್ಸೆಸ್ ಅಲೋ ಕೊಡ್ತಾ ಇದ್ದೀನಿ, ಮೈಕ್ರೋಫೋನ್ ಆಕ್ಸೆಸ್ ಅಲೋ ಕೊಟ್ಟರೆ ಅಲೋ ಫುಲ್ ಆಕ್ಸೆಸ್. ಈಗ DJI ನಮ್ಮ ಇದಕ್ಕೆ ಕನೆಕ್ಟ್ ಆಗಿದೆ, ಫೋನ್ ಕನೆಕ್ಟ್ ಆಗಿದೆ, ಫೀಚರ್ಸ್ ಕೊಡುತ್ತದೆ. ಗೆಟ್ ಸ್ಟಾರ್ಟೆಡ್, ವಿಡಿಯೋ ಯಾವ ಥರ ಮಾಡ್ಬೋದು, ಯಾವ್ಯಾವ ಸೆಟ್ಟಿಂಗ್ಸ್ ಇದೆ ಅಂತ ಹೇಳಿ ಇಲ್ಲೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ರನ್ನಿಂಗ್ ಇನ್ಸ್ಟ್ರಕ್ಷನ್. ಓಕೆ, ಸೊ ಇಲ್ಲಿ ನೋಡಿ ಈಗ ನಾನು ಯಾವುದ್ರ ಮೇಲೆ ಅದರ ಫೋಕಸ್ ಮಾಡಬೇಕು ಅಂತಂದರೆ ಈ ರೀತಿ ಟಿಲ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ. ನೀವಿಲ್ಲಿ ಎಂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಯಾವ ಥರ ರೊಟೇಷನ್ ಕಾಣಿಸ್ತಿದೆಯೋ ಅದ್ರ ಪ್ರಕಾರ ಹೋಗುತ್ತೆ. ಇನ್ನೊಂದು ಸರಿ ಕ್ಲಿಕ್ ಮಾಡ್ತೀನಿ. ಈಗ ಆಕ್ಸೆಸ್ ಲಿಮಿಟ್ ಆಗ್ತಿದೆ. ಈಗ ಪೂರ್ತಿ ಲೆಫ್ಟ್ ರೈಟ್ ಅಂದರೆ ಕಂಪ್ಲೀಟಾಗಿ ಟರ್ನ್ ಮಾಡೋದಕ್ಕೆ ಈ ಥರ್ಡ್ ಮೋಡ್ನ ಯೂಸ್ ಮಾಡ್ಕೋಬೋದಾಗ್ತದೆ. ಸೊ ಇದು ಲ್ಯಾಂಡ್ಸ್ಕೇಪ್ ಟು ಪೋರ್ಟ್ರೇಟ್. ಸೊ ಪೋರ್ಟ್ರೇಟಿಂದ ಲ್ಯಾಂಡ್ಸ್ಕೇಪ್ಗೆ ರೊಟೇಟ್ ಮಾಡ್ಕೊಳ್ಳೋಕ್ಕೆ. ಇದು ಹಾರಿಜಾಂಟಲ್ ವರ್ಟಿಕಲ್ ಟಿಲ್ಟ್ ಮಾಡೋದಕ್ಕೆ ಯೂಸ್ ಆಗ್ತದೆ. ಸೊ ಈ ಒಂದು ಬಟನ್ ಡಬಲ್ ಕ್ಲಿಕ್ ಮಾಡ್ತು ಅಂತಂದರೆ ಲ್ಯಾಂಡ್ಸ್ಕೇಪಿಂದ ಪೋರ್ಟ್ರೇಟ್ಗೆ, ಪೋರ್ಟ್ರೇಟಿಂದ ಲ್ಯಾಂಡ್ಸ್ಕೇಪ್ ಶಿಫ್ಟ್ ಆಗ್ತಿರುತ್ತೆ. ಈಗ ಹಿಂದ್ಗಡೆ ಇರೋ ಈ ಆಕ್ಷನ್ ಬಟನ್ ಒಂದ್ಸರಿ ಕ್ಲಿಕ್ ಮಾಡಿ ತೋರಿಸ್ತೀನಿ. ಒಂದ್ಸರಿ ಕ್ಲಿಕ್ ಮಾಡ್ತು ಅಂತಂದರೆ ಫೋಕಸ್ ತಗೊಳುತ್ತೆ. 2 ಸರಿ ಕ್ಲಿಕ್ ಮಾಡ್ತು ಅಂತಂದರೆ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. 3 ಸರಿ ಕ್ಲಿಕ್ ಮಾಡಿದ್ರೆ 180 ಡಿಗ್ರಿ ಟರ್ನ್ ಆಗುತ್ತೆ. ನೋಡಿ ಈ ರೀತಿ 180 ಡಿಗ್ರಿ ಟರ್ನ್ ಆಗುತ್ತೆ. ಮತ್ತು 3 ಸರಿ ಕ್ಲಿಕ್ ಮಾಡಿದ್ರೆ 180 ಡಿಗ್ರಿ ಬ್ಯಾಕ್ ಟರ್ನ್ ಆಗುತ್ತೆ. ಸೊ ವ್ಲಾಗ್ ಏನಾದರೂ ಮಾಡ್ತಿತ್ತು ಅಂದರೆ ವಿಲಾಗ್ ಮಾಡಬೇಕಾದ್ರೆ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕವರ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಫೀಚರ್ ಹೆಲ್ಪ್ ಆಗ್ತದೆ. ಸೊ ಈ ಹಿಂದೆ ಇರೋ ಬಟನ್ನ 3 ಸರಿ ಕ್ಲಿಕ್ ಮಾಡಿದ್ರೆ 180 ಡಿಗ್ರಿ ಟರ್ನ್ ಆಗುತ್ತೆ. ಮತ್ತು 3 ಸರಿ ಕ್ಲಿಕ್ ಮಾಡಿದ್ರೆ ಮತ್ತೆ 180 ಡಿಗ್ರಿ ಟರ್ನ್ ಆಗುತ್ತೆ. ಸೊ ಒಂದು ಸರಿ ಕ್ಲಿಕ್ ಮಾಡಿದ್ರೆ ಫೋಕಸ್ ತೊಗೊಳೋದಕ್ಕೆ ಟ್ರೈ ಮಾಡುತ್ತೆ ಆಬ್ಜೆಕ್ಟ್ ಮೇಲೆ, ಏನಾದರೂ ಆಬ್ಜೆಕ್ಟ್ ಇದೆಯಾ ಅಂತ ಹೇಳಿ ನೋಡುತ್ತೆ. ಸೊ 2 ಸರಿ ಕ್ಲಿಕ್ ಮಾಡ್ತು ಅಂತಂದರೆ ಸ್ಟೆಬಿಲೈಸ್ ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈಗ ಕ್ರಾಸ್ ಗಿಲ್ಲೆಲ್ಲೋ ವ್ಯೂ ಕೊಟ್ಟಿದ್ದೀನಿ, ಒಂದು ಸರಿ ಡಬಲ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಇಟ್ ಕಮ್ಸ್ ಬ್ಯಾಕ್ ಟು ಸ್ಟ್ಯಾಂಡರ್ಡ್ ಪೊಸಿಷನ್. ಓಕೆ, ಈಗ ವಿಡಿಯೋ ಸ್ಟೆಬಿಲೈಸೇಷನ್ ಯಾವ ರೀತಿ ಬರುತ್ತೆ, ಏನೇನಿದೆ ಅನ್ನೋದನ್ನು ನೋಡೋದಕ್ಕೆ ಬರೋಣ. ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತು ಅಂತಂದರೆ, ಸೊ ಈಗ ಇಲ್ಲೊಂದು ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತೀನಿ. ಸೊ ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತೀನಿ, ಆಬ್ಜೆಕ್ಟ್ನ ಫೋಕಸ್ಗೆ ತೊಗೊತೀನಿ. ಒಂದು ಸರಿ ಕ್ಲಿಕ್ ಮಾಡಿದ್ರೆ ಫೋಕಸ್ ಆಗುತ್ತೆ. ಸೊ ಫೋಕಸ್ ಆದಾಗ ಗ್ರೀನ್ ಬಂತು ಅಂತಂದರೆ ಫೋಕಸ್ ಆಗಿದೆ ಅಂತ ಅರ್ಥ. ಸೊ ಫೋಕಸ್ ಆಗಿದೆ. ಈಗ ನಾನು ನೋಡಿ ಇವಾಗ ಏನು ಝೂಮ್ ಗೇಮ್ ಏನು ಮಾಡೋದಿಲ್ಲ, ಫೋನ್ನ ಟಿಲ್ಟ್ ಮಾಡ್ತಿದ್ರೆ ಗಿಂಬಲ್ ನಾನು ಮೂವ್ ಮಾಡ್ತಿದ್ರು ಅದೇ ಸಬ್ಜೆಕ್ಟ್ಗೆ ಫೋಕಸ್ಡ್ ಆಗಿ ಇದಾಗಿ ಇಟ್ಕೊಂಡಿರುತ್ತೆ. ಅಂದರೆ ಕ್ಯಾಮ್ರಾ ಅದಕ್ಕೆ ತಕ್ಕಂಗೆ ಪ್ಯಾನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಫೀಚರ್ ಎನೇಬಲ್ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಸೈಡಲ್ಲಿರೋ ಬಟನ್ ಒಂದು ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಸರಿ ಕ್ಲಿಕ್ ಮಾಡಿದ್ರೆ ಆ ಫೋಕಸ್ ಹೊರಟೋಗುತ್ತೆ. ಈಗ ನಾನು ಗಿಂಬಲ್ ಮೂವ್ ಮಾಡ್ತು ಅಂತಂದ್ರೆ ಅದನ್ನು ಟ್ರ್ಯಾಕ್ ಮಾಡ್ತಿರಲ್ಲ ಇನ್ನೇನು ನೋಡಿ ಈ ರೀತಿ. ಸೊ ಇದು
ಗಿಂಬಲ್ನ ಇನ್ಸೈಡ್ ಫೀಚರ್ಸ್ ಆಗಿರುತ್ತೆ. ಇನ್ನು ಅದು ಬಿಟ್ಟು ನಿಮಗೆ ಲಾಟ್ಸ್ ಟು ಎಕ್ಸ್ಪೋಜರ್ ಇಲ್ಲಿ ಫೋಟೋಸ್ ಮೋಡಲ್ಲಿ ಬರುತ್ತೆ. ಈಗ ಈ ಫೋನಲ್ಲಾಗಲಿ ಅಥವಾ ನನ್ನ ರೆಕಾರ್ಡ್ ಆಗ್ತಿರೋ ಫೋನಲ್ಲಿ ಎರಡರಲ್ಲೂ ಸಿನಿಮ್ಯಾಟಿಕ್ ಮೋಡ್ಸ್ ಇವೆ. ಬಟ್ ಸಿನಿಮ್ಯಾಟಿಕ್ ಮೋಡ್ನ ಇದರಲ್ಲಿ ಫೋನಲ್ಲಿ ಸೆಟ್ ಮಾಡ್ಕೊಳಕ್ಕೆ ನಮ್ಗೆ ಆಪ್ಷನ್ ಬರೋದಿಲ್ಲ, ಈ ಅಪ್ಲಿಕೇಶನಲ್ಲಿ ಸೆಟ್ ಮಾಡ್ಕೊಳಕ್ಕೆ ಆಪ್ಷನ್ ಬರೋದಿಲ್ಲ. ಬಟ್ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬ್ಯೂಟಿಫೈ ಮಾಡ್ಕೊಳ್ಳೋದು ಅಥವಾ ರೆಸಲ್ಯೂಷನ್ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೈಯೆಸ್ಟ್ ರೆಸಲ್ಯೂಷನ್ ಸೆಟ್ ಮಾಡ್ಕೋಬೋದು 4K ಅಲ್ಲಿ, ಅಥವಾ 1080 ಪಿಕ್ಸೆಲ್ ರೆಸಲ್ಯೂಷನ್ ಮಾಡ್ಕೋಬೋದು. ಮತ್ತು ಮ್ಯಾನ್ಯುಯಲ್ ಮೋಡು ಮತ್ತು ಆಟೋಮೆಟಿಕ್ ಮೋಡ್ ಎರಡೂ ಇದೆ. ಮ್ಯಾನ್ಯುಯಲ್ ಮೋಡ್ ಮಾಡ್ಕೊಂತು ಅಂತಂದ್ರೆ ISO ಮತ್ತು ಶಟರ್ ಸ್ಪೀಡ್ ಎಲ್ಲ ನೀವೇ ಸೆಟ್ ಮಾಡ್ಕೊಳ್ಳೋಕೆ ನಿಮ್ಗೆ ಆಪ್ಷನ್ ಕೊಡುತ್ತೆ. ನೆಕ್ಸ್ಟ್ ಇನ್ನು ಕ್ಯಾಮ್ರಾ ಬಿಟ್ಟು ಬೇರೆ ವಿಡಿಯೋ ಬಿಟ್ಟು ಬೇರೆ ಏನೇನು ಆಪ್ಷನ್ಸ್ ಇದೆ ನೋಡೋಣ. ಸೊ ಗಿಂಬಲಲ್ಲಿ ಸೈಡಲ್ಲಿರೋ ಬಟನ್ನ ಬ್ಯಾಕ್ ಅಥವಾ ಕ್ಲೋಸ್ ಅಥವಾ ಫಾರ್ ತೊಗೊಂತು ಅಂತಂದರೆ ನಿಮಗೆ 1x 2x ಝೂಮ್ ಆಗುತ್ತೆ. ಸೊ 2x ವರ್ಗೂ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ಗೆ ಹೋಗೋಕ್ಕಾಗೋದು. ಮತ್ತು ಇಲ್ಲಿ ಇವಾಗ ಏನೇನು ಆಪ್ಷನ್ ಇದೆ ನೋಡೋಣ ಬನ್ನಿ. ಫೋಟೋ ಬಿಟ್ಟರೆ ಪ್ಯಾನರೋಮಾ 360 ಅದೇ ರೊಟೇಟ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಪೇರೆಂಟ್ಸ್ ಕಿಡ್ ಅಂತ ಹೇಳಿ ಒಂದು ಮೋಡ್ ಕೊಟ್ಟಿದ್ದಾರೆ. ಗಿಂಬಲ್ನ ಒಂದು ಕಡೆ ಸೆಟ್ ಮಾಡಿಟ್ಟು ನೀವು ಹೋಗಿ ಕೂತ್ಕೊಂಡು ನಿಮ್ಮ ಮಕ್ಕಳು ಅಥವಾ ಫ್ಯಾಮಿಲಿಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಥರದ್ದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅದನ್ನು ಕೊಟ್ಟಿರೋದು. ನೆಕ್ಸ್ಟ್ ಸ್ಟೋರಿ ಅಂತ ಹೇಳೋದು ಕೊಟ್ಟಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಹಾಕೋದಕ್ಕೆ ಅಂತ ಹೇಳಿ. ಅಂದರೆ ಈ DJI Mimo ಆ್ಯಪ್ ನಿಮಗೆ ಒಂದು ಗಿಂಬಲ್ ಕನೆಕ್ಟ್ ಆಗಲಿಲ್ಲ ಅಂದರೆ ಯೂಸ್ ಆಗಲ್ಲ. ಬಟ್ DJI Mimo ಆ್ಯಪಲ್ಲಿ ನೀವು ಮಾಡ್ಕೊಳಕ್ಕಾಗುವಂಥ ಫೀಚರ್ಸ್ ಏನು ಅಂದರೆ, ಅಡ್ವಾಂಟೇಜ್ ಏನು ಅಂತಂದರೆ ಎಡಿಟ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಬ್ಯೂಟಿಫೈ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನು ಫ್ರಂಟ್ ಕ್ಯಾಮ್ರಾಗೆ ಸ್ವಿಚ್ ಆಗೋದಕ್ಕೆ ಎಲ್ಲದಕ್ಕೂ ಆಪ್ಷನ್ ಚೆನ್ನಾಗಿ ಕೊಟ್ಟಿರುತ್ತೆ. ಸೊ ಇಲ್ಲೇ ಬ್ಯಾಟ್ರಿ ಬ್ಯಾಕಪ್ ತೋರಿಸ್ತಾ ಇರುತ್ತೆ ಫೋನ್ದು ಮತ್ತು ಗಿಂಬಲ್ದು. ಇದು ಫೋನ್ದು ಬ್ಯಾಟ್ರಿ ಬ್ಯಾಕಪ್ ತೋರಿಸ್ತಿರುತ್ತೆ. ನೆಕ್ಸ್ಟ್ ಇನ್ನು ಸ್ಲೋ ಮೋಷನ್ ವೀಡಿಯೋ ಮಾಡೋದಕ್ಕೂ ಆಪ್ಷನ್ ಇದೆ. ಡೈನಾ ಝೂಮ್ ವೀಡಿಯೋ ಮಾಡೋದು ತುಂಬ ಚೆನ್ನಾಗಿದೆ. ಡೈನಾ ಝೂಮ್ ಯಾವುದಾದ್ರ ವೀಡಿಯೋ ಮಾಡಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀವಿ. ಇನ್ನು ಟೈಮ್ ಲ್ಯಾಪ್ಸು ಮತ್ತು ಹೈಪರ್ ಟೈಮ್ ಲ್ಯಾಪ್ಸ್ ಎರಡೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಟೈಮ್ ಲ್ಯಾಪ್ಸ್ ಮತ್ತು ಹೈಪರ್ ಟೈಮ್ ಲ್ಯಾಪ್ಸ್ ಮಾಡೋದಕ್ಕೆ ಆಬ್ವಿಯಸ್ಲಿ ನಿಮಗೆ ಟ್ರೈಪಾಡ್ ಇತ್ತು ಅಂದರೆ ಕನ್ವೀನಿಯೆಂಟ್ ಆಗುತ್ತೆ, ಯಾಕಂದರೆ ಸ್ಟೆಬಿಲಿಟಿ ಅಷ್ಟು ಕ್ಲಿಯರಾಗಿ ಇಟ್ಕೊಳಕ್ಕಾಗಲ್ಲ ನಾವು ಕೈಯಲ್ಲಿ ಅಂತ ಹೇಳಿ ಇದು ಮಾಡಿ. ಸೊ ಇಷ್ಟು ಫೀಚರ್ಸು ಇದರಲ್ಲಿ ಇರುವಂಥದ್ದು. ಸಪೋಸ್ ಇಲ್ಲ ಆಯಿತು ಎಲ್ಲ ಮುಗಿದಿದೆ ಆಫ್ ಮಾಡ್ಕೊಬೇಕು ಅಂತ ಹೇಳಿದ್ರೆ M ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆಫ್ ಪೊಸಿಷನ್ ಅಂತ ನಿಲ್ಲಿಸುತ್ತೆ. ಮ್ಯಾಗ್ನೆಟಿಕ್ದು ಅನ್ಕ್ಲಾಂಪ್ ಮಾಡಿದ್ರೆ ಮುಗೀತು. ಮತ್ತು ವಾಪಸ್ ಇದನ್ನು ಫೋಲ್ಡ್ ಮಾಡಿದ್ರೆ ಲಾಕ್ ಪೊಸಿಷನ್ ಕೂತ್ಕೊಳ್ಳುತ್ತೆ. ಇಷ್ಟೇ, ವೆರಿ ಹ್ಯಾಂಡಿ ಇದೆ. ನಾವೀಗ ಇದ್ರ ಜೊತೆಗೆ ಮ್ಯಾಗ್ನೆಟಿಕ್ ಕ್ಲ್ಯಾಂಪಿಂದು ಚಾರ್ಜರ್ ಏನು ಕ್ಯಾರಿ ಮಾಡೋದಕ್ಕೆ ಹೋಗಿಲ್ಲ. ಒಂದು ಸರಿ ಬ್ಯಾಟ್ರಿ ಲೋ ಆಗಿತ್ತು. ಬ್ಯಾಟ್ರಿ ಲೋ ಆದಾಗ ಪವರ್ ಬ್ಯಾಂಕಿಂದ ಒಂದು ಹಾಫ್ ಆನ್ ಅವರ್ ಚಾರ್ಜ್ಗೆ ಹಾಕಿದ್ದು, ಆವಾಗ ಫುಲ್ ಆಗಿದ್ದು, ಇನ್ನೂ ಫುಲ್ ಆಗಿದೆ. 2 days ಆಯಿತು ಆಲ್ರೆಡಿ. ಪವರ್ ಬ್ಯಾಂಕಲ್ಲಿ ಫುಲ್ ಇದೆ. ಸೊ ಪವರ್ ಬ್ಯಾಂಕಿಂದ ಒಂದು ಸರಿ ಚಾರ್ಜ್ ಆಗಿದ್ದು, ಇದು ಫುಲ್ಲಾಗೇ ಇದೆ ಪವರ್, ಅದರಿಂದ ಏನು ಕಡಿಮೆ ಆಗಿಲ್ಲ. ಅಪ್ಲಿಕೇಶನಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತೋರಿಸಿದರೆ ಇಲ್ಲಿಂದ C ಕೇಬಲ್ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಫೋನ್ ಕನೆಕ್ಟ್ ಮಾಡಿದ್ರೆ ಫೋನ್ನ ಚಾರ್ಜ್ಗೆ ಹಾಕ್ಬೋದು. ಇದರಲ್ಲಿರೋದು ಪವರ್ ಬ್ಯಾಂಕ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ವಿ ನೆವರ್ ಟ್ರೈಡ್ ದ್ಯಾಟ್. ಇನ್ನು ಮೈಕ್ ಅವಶ್ಯಕತೆಯೂ ಇದಕ್ಕೇನು ಬೇಕಾಗೋದಿಲ್ಲ, ಯಾಕೆಂದರೆ ಫೋನಿಗೆ ಮೈಕ್ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇದಕ್ಕೇನು ಕನೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀವಿ. ಇನ್ನು DJI ಇದರಲ್ಲಿ 2 ಸೀಕ್ವೆನ್ಸ್ಗಳು ಬಂದಿದೆ. ಇದಾದಮೇಲೆ ಇದೇ ಇದರಲ್ಲಿ DJI Osmo Mobile 7 ಅಲ್ಲೇ 2 ಇದೆ. 7 ಒಂದು 7P ಒಂದು. 7P ಅಲ್ಲಿ ನಿಮ್ಗೊಂದು ಮೈಕ್ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಯಾಕಂದ್ರೆ ದೂರದಲ್ಲಿ ಎಲ್ಲಾದ್ರೂ ನಿಂತ್ಕೊಂಡು ನೀವು ಕ್ಯಾಮ್ರಾ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅದು ಹೆಲ್ಪಿಗೆ ಬರುತ್ತೆ, ಹ್ಯಾಂಡಿ ಆಗುತ್ತೆ. ಗೆಸ್ಟರ್ಸಿಂದ ಆನ್ ಮಾಡ್ಬೋದು ಅಂತಿದೆ. ನನಗೆ ವಾಚ್ ಯೂಸ್ ಮಾಡೋದ್ರಿಂದ ನಾವು ಸ್ಟಾರ್ಟ್ ಅಥವಾ ಸ್ಟಾಪ್ ಮಾಡ್ಬೋದು ಅಂತ ಹೇಳಿ ನಾವು ಆ ಒಂದು ಇದಕ್ಕೆ DJIಗೆ ಹೋಗಲಿಲ್ಲ, ಆ ಒಂದು ಗಿಂಬಲ್ಗೆ ಹೋಗಲಿಲ್ಲ. ಈ ಒಂದು ಗಿಂಬಲ್ ತೊಗೊಂಡಿದ್ದೀವಿ. ಇದಕ್ಕೆ ಕಾಂಪಿಟೇಷನ್ ಆಗಿ ನಮಗನ್ಸಿದ್ದು ಅಂದರೆ DJI ಡಿಜಿಟೆಕ್ ಅನ್ನಿಸ್ತು. ಅದು 7000 rupeesಗೆ ವಿತ್ ಜೆಸ್ಚರ್ ಹ್ಯಾಂಡ್ ಗೆಸ್ಟರ್ಸ್ನ ಐಡೆಂಟಿಫೈ ಮಾಡೋವಂಥದ್ದು ಮತ್ತು ಮೈಕ್ ಇರೋವಂಥದ್ದು ಇತ್ತು. ಬಟ್ DJI ಡಿಜಿಟೆಕ್ ಅಂತ ನೋಡಿದಾಗ DJI ಈಸ್ ರಿಯಲಿ ಗುಡ್ ಬ್ರ್ಯಾಂಡ್ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ DJIಗೆ ಹೋಗಿದ್ದೀವಿ ನಾವು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ನೀವು ಕಮೆಂಟ್ಸಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, DJI Osmo Mobile 7 ಒಳ್ಳೆ ಗಿಂಬಲ್, ಹ್ಯಾಂಡಿ ಆಗಿದೆ. ಪ್ರೈಸಿಗೆ ಟೋಟಲಿ ವರ್ತ್ ಅಂತ ನಮ್ಗೆ ಅನ್ನಿಸ್ತಿದೆ. ಲಾಸ್ಟ್ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಚಿಕ್ಕ ವ್ಲಾಗ್ ಮಾಡ್ಬೇಕಂತಂದ್ರೂ ಗಿಂಬಲ್ ಕೈಗೆ ಎತ್ಕೊತಾ ಇದ್ದೀವಿ. ಅಂದರೆ ಇಟ್ ಈಸ್ ಸಚ್ ಹ್ಯಾಂಡಿ, ಎಲ್ಲ ಚೆನ್ನಾಗಿದೆ, ಫೀಚರ್ಸ್ ಚೆನ್ನಾಗಿದೆ. ಇದರ ಪ್ರೈಸ್ ಎಷ್ಟು ಅಂತ ಹೇಳಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ. ಇದರ ಪ್ರೈಸ್ ಬಂದು 8,500 ರೂಪಾಯಿ ಆನ್ಲೈನಲ್ಲಿ, ಅಂದರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ನಿಮಗೆ 8,500 ರೂಪಾಯಿಗೆ ಅವೈಲೇಬಲ್ ಇದೆ. ಏನು ಆಫ್ಲೈನ್ ಹೋಗಿ ನಾವು ಪರ್ಚೇಸ್ ಮಾಡ್ತೀವಿ ಇದನ್ನ ಅಂತ ಹೇಳಿದ್ರೆ ನಿಮಗೆ ಯಾವ ಸ್ಟೋರ್ಗೆ ಹೋದ್ರೂ 8,500ಗಿಂತ ಕಡಿಮೆ ಕೊಡ್ತಾರೆ ಅಂತ ಮಾತ್ರ ನಾನು ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದರೆ ಬಾಕ್ಸ್ ಪ್ರೈಸ್ ಇದ್ರ ಮೇಲೆ 10,999 ಇದೆ, ಅಂದರೆ 11,000 rupees ಅಂತ ಹಾಕಿದ್ದಾರೆ. ಸೊ 11,000 rupees ಅಂದರೆ ನಿಮ್ಗೆ ಹಬ್ಬ ಅಂದರೆ 9,500 ಇಲ್ಲ 10,000 ಅಂತೂ ಚಾರ್ಜ್ ಮಾಡೇ ಮಾಡ್ತಾರೆ ನೀವು
ಆಫ್ಲೈನ್ ಹೋಗಿ ಪರ್ಚೇಸ್ ಮಾಡಿದ್ರೆ. ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ನೀವು ತರಿಸ್ಕೋಬಹುದು ಅಂತ ಹೇಳಿ ನನ್ನ ಪರ್ಸನಲ್ ಒಪಿನಿಯನ್. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. DJI ಗಿಂಬಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ಅಕಸ್ಮಾತ್ ಏನಾದರೂ ಗಿಂಬಲ್ ಪರ್ಚೇಸ್ ಮಾಡಬೇಕು ಅಂತಿತ್ತು ಅಂತಂದರೆ ಈ ವಿಡಿಯೋನ ಮತ್ತೊಮ್ಮೆ ಸೇವ್ ಮಾಡ್ಕೊಂಡಿರಿ, ಯಾವಾಗಾದ್ರೂ ಬೇಕಾದಾಗ ನೋಡಬಹುದು. ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಗಿಂಬಲ್ ಪರ್ಚೇಸ್ ಮಾಡಬೇಕು ಅಂತ ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ AH ಕ್ರಿಯೇಟಿವ್ ವರ್ಲ್ಡ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳಿ ಕೇಳ್ಕೊತ ಥ್ಯಾಂಕ್ ಯು.